ಕಾಟನ್ ಕ್ಯಾಂಡಿ, ಗೋಬಿ, ಕಬಾಬ್ ತಯಾರಿಕೆಯಲ್ಲಿ ಬಳಸುವ ಪದಾರ್ಥ ಬ್ಯಾನ್ ಮಾಡುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರವು ರೂಪುರೇಷೆ ನಿರ್ಮಿಸುತ್ತಿದೆ. ಈ ಬೆನ್ನಲ್ಲೇ ಪಾನಿಪುರಿ ಪ್ರಿಯರಿಗೂ ಸರ್ಕಾರ ಶಾಕ್ ನೀಡೋದಕ್ಕೆ ಮುಂದಾಗಿದೆಯಂತೆ. ಆ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಕಾಟನ್ ಕ್ಯಾಂಡಿ, ಗೋಬಿ, ಕಬಾಬ್ ಬ್ಯಾನ್ ಆಯಿತು. ಪಾನಿಪುರಿಯಲ್ಲೂ ಪತ್ತೆಯಾಯಿತು ಕ್ಯಾನ್ಸರ್ಕಾರಿ ವಿಷ. ಮಳೆ ಬರ್ತಾ ಇದೆ, ಸ್ವಲ್ಪ ಚಳಿ ಇದೆ. ಸಂಜೆ ಬಿಸಿ ಬಿಸಿ ಪಾನಿಪುರಿ ಸವಿಯೋಣ ಅಂತ ಏನಾದರೂ ಸವಾರಿ ಹೊರಡೋರಿಗೆ ಬೆಚ್ಚಿ ಬೀಳಿಸುವಂತ ಸುದ್ದಿ ಇಲ್ಲಿದೆ. ಪಾನಿಪುರಿ ಪ್ರಿಯರಿಗೆ ಬಿಗ್ ಶಾಕ್ ಕೊಡಲು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ತಯಾರಿ ಮಾಡಿಕೊಳ್ತಾ ಇದೆ. ಅದಕ್ಕೆ ಕಾರಣ ಪಾನಿಪುರಿಯಲ್ಲಿ ಕಂಡು ಬಂದಿರುವ ಕ್ಯಾನ್ಸರ್ಕಾರಕ, ಹಾನಿಕಾರಕ ರಾಸಾಯನಿಕ ವಿಷಗಳು. ಹೌದು, ಕಾಟನ್ ಕ್ಯಾಂಡಿ, ಗೋಬಿ ಮಂಚೂರಿ ಹಾಗೂ ಕಬಾಬ್ ಬಳಿಕ ಇದೀಗ ಪಾನಿಪುರಿಯಲ್ಲಿಯೂ ಕ್ಯಾನ್ಸರ್ಕಾರಕ ಅಂಶಗಳು ಇರುವುದನ್ನು ಪತ್ತೆ ಮಾಡಲಾಗಿದೆ. ಬೆಂಗಳೂರು ಸೇರಿ ರಾಜ್ಯದ ವಿವಿಧ 260 ಕಡೆ ಸ್ಯಾಂಪಲ್ ಸಂಗ್ರಹಿಸಿ ಇವುಗಳನ್ನು ಪರಿಶೀಲಿಸಿದಾಗ 41 ಕಡೆ ಪಾನಿಪುರಿ ತಯಾರಿಕೆ ಪದಾರ್ಥಗಳಲ್ಲಿ ಕ್ಯಾನ್ಸರ್ಕಾರಕ ಅಂಶ ಪತ್ತೆಯಾಗಿದೆ. ಆಹಾರ ಸುರಕ್ಷತೆ ಇಲಾಖೆ ನಡೆಸಿದ ಲ್ಯಾಬ್ ಟೆಸ್ಟಿಂಗ್ನಲ್ಲಿ ಪಾನಿಪುರಿಗೆ ಬಳಸುವ ಬ್ರಿಲಿಯಂಟ್ ಬ್ಲೂ, FSCF, ಟ್ರೆಟ್ರಾಝೈನ್, ಯೆಲ್ಲೋ ಸನ್ಸೆಟ್ನಲ್ಲಿ ಕ್ಯಾನ್ಸರ್ಕಾರಕ ರಾಸಾಯನಿಕ ಅಂಶಗಳು ಪತ್ತೆಯಾಗಿದೆ. ಹೀಗಾಗಿ ಶೀಘ್ರದಲ್ಲೇ ಪಾನಿಪುರಿಗೆ ಬಳಸುವ ರಾಸಾಯನಿಕವನ್ನು ಬ್ಯಾನ್ ಮಾಡಲು ನಿರ್ಧರಿಸಲಾಗಿದೆ. ಪಾನಿಪುರಿ ಅಂತ ಒಂದು ಪ್ರಯೋಗ, ಈ ಯಾವುದರಲ್ಲಿ 22% ಅಂದರೆ 4 ಪಾನಿಪುರಿಗಳಲ್ಲಿ ಒಂದು ಸೇಫ್ ಇಲ್ಲ. ಸುಮ್ಮನೆ ಒಂದು ಸಾಮಾನ್ಯ ಜನರ ಮನಸ್ಸಿಗೆ ಅರ್ಥ ಮಾಡ್ಕೊಳ್ಳೋಕೆ 4 ಪಾನಿಪುರಿಗಳಲ್ಲಿ ಒಂದು ಪಾನಿಪುರಿ ಸೇಫ್ ಇಲ್ಲ. ಇನ್ನು ಪಾನಿಪುರಿ ಈ ಹಾನಿಕಾರಕ ಅಂಶಗಳು ಮನುಷ್ಯನ ದೇಹ ಸೇರಿದ್ರೆ ಆರೋಗ್ಯ ಕ್ಷೀಣಿಸುತ್ತಾ ಹೋಗುತ್ತೆ. ಹೀಗಾಗಿ ಇನ್ನೊಂದು ವಾರದಲ್ಲಿ ಪಾನಿಪುರಿಗೆ ಹಾಕುವ ಸಾಸ್ ಮತ್ತು ಮಿಠಾ ಬ್ಯಾನ್ ಮಾಡಲು ನಿರ್ಧರಿಸಲಾಗಿದ್ದು ಅಧಿಕೃತ ಘೋಷಣೆಯಷ್ಟೇ ಬಾಕಿ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಾಟನ್ ಕ್ಯಾಂಡಿ, ಗೋಬಿ, ಕಬಾಬ್ ತಯಾರಿಕೆಯಲ್ಲಿ ಬಳಸುವ ಪದಾರ್ಥ ಬ್ಯಾನ್ ಮಾಡುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರವು ರೂಪುರೇಷೆ ನಿರ್ಮಿಸುತ್ತಿದೆ. ಈ ಬೆನ್ನಲ್ಲೇ ಪಾನಿಪುರಿ ಪ್ರಿಯರಿಗೂ ಸರ್ಕಾರ ಶಾಕ್ ನೀಡೋದಕ್ಕೆ ಮುಂದಾಗಿದೆಯಂತೆ. ಆ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಕಾಟನ್ ಕ್ಯಾಂಡಿ, ಗೋಬಿ, ಕಬಾಬ್ ಬ್ಯಾನ್ ಆಯಿತು. ಪಾನಿಪುರಿಯಲ್ಲೂ ಪತ್ತೆಯಾಯಿತು ಕ್ಯಾನ್ಸರ್ಕಾರಿ ವಿಷ. ಮಳೆ ಬರ್ತಾ ಇದೆ, ಸ್ವಲ್ಪ ಚಳಿ ಇದೆ. ಸಂಜೆ ಬಿಸಿ ಬಿಸಿ ಪಾನಿಪುರಿ ಸವಿಯೋಣ ಅಂತ ಏನಾದರೂ ಸವಾರಿ ಹೊರಡೋರಿಗೆ ಬೆಚ್ಚಿ ಬೀಳಿಸುವಂತ ಸುದ್ದಿ ಇಲ್ಲಿದೆ. ಪಾನಿಪುರಿ ಪ್ರಿಯರಿಗೆ ಬಿಗ್ ಶಾಕ್ ಕೊಡಲು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ತಯಾರಿ ಮಾಡಿಕೊಳ್ತಾ ಇದೆ. ಅದಕ್ಕೆ ಕಾರಣ ಪಾನಿಪುರಿಯಲ್ಲಿ ಕಂಡು ಬಂದಿರುವ ಕ್ಯಾನ್ಸರ್ಕಾರಕ, ಹಾನಿಕಾರಕ ರಾಸಾಯನಿಕ ವಿಷಗಳು. ಹೌದು, ಕಾಟನ್ ಕ್ಯಾಂಡಿ, ಗೋಬಿ ಮಂಚೂರಿ ಹಾಗೂ ಕಬಾಬ್ ಬಳಿಕ ಇದೀಗ ಪಾನಿಪುರಿಯಲ್ಲಿಯೂ ಕ್ಯಾನ್ಸರ್ಕಾರಕ ಅಂಶಗಳು ಇರುವುದನ್ನು ಪತ್ತೆ ಮಾಡಲಾಗಿದೆ. ಬೆಂಗಳೂರು ಸೇರಿ ರಾಜ್ಯದ ವಿವಿಧ 260 ಕಡೆ ಸ್ಯಾಂಪಲ್ ಸಂಗ್ರಹಿಸಿ ಇವುಗಳನ್ನು ಪರಿಶೀಲಿಸಿದಾಗ 41 ಕಡೆ ಪಾನಿಪುರಿ ತಯಾರಿಕೆ ಪದಾರ್ಥಗಳಲ್ಲಿ ಕ್ಯಾನ್ಸರ್ಕಾರಕ ಅಂಶ ಪತ್ತೆಯಾಗಿದೆ. ಆಹಾರ ಸುರಕ್ಷತೆ ಇಲಾಖೆ ನಡೆಸಿದ ಲ್ಯಾಬ್ ಟೆಸ್ಟಿಂಗ್ನಲ್ಲಿ ಪಾನಿಪುರಿಗೆ ಬಳಸುವ ಬ್ರಿಲಿಯಂಟ್ ಬ್ಲೂ, FSCF, ಟ್ರೆಟ್ರಾಝೈನ್, ಯೆಲ್ಲೋ ಸನ್ಸೆಟ್ನಲ್ಲಿ ಕ್ಯಾನ್ಸರ್ಕಾರಕ ರಾಸಾಯನಿಕ ಅಂಶಗಳು ಪತ್ತೆಯಾಗಿದೆ. ಹೀಗಾಗಿ ಶೀಘ್ರದಲ್ಲೇ ಪಾನಿಪುರಿಗೆ ಬಳಸುವ ರಾಸಾಯನಿಕವನ್ನು ಬ್ಯಾನ್ ಮಾಡಲು ನಿರ್ಧರಿಸಲಾಗಿದೆ. ಪಾನಿಪುರಿ ಅಂತ ಒಂದು ಪ್ರಯೋಗ, ಈ ಯಾವುದರಲ್ಲಿ 22% ಅಂದರೆ 4 ಪಾನಿಪುರಿಗಳಲ್ಲಿ ಒಂದು ಸೇಫ್ ಇಲ್ಲ. ಸುಮ್ಮನೆ ಒಂದು ಸಾಮಾನ್ಯ ಜನರ ಮನಸ್ಸಿಗೆ ಅರ್ಥ ಮಾಡ್ಕೊಳ್ಳೋಕೆ 4 ಪಾನಿಪುರಿಗಳಲ್ಲಿ ಒಂದು ಪಾನಿಪುರಿ ಸೇಫ್ ಇಲ್ಲ. ಇನ್ನು ಪಾನಿಪುರಿ ಈ ಹಾನಿಕಾರಕ ಅಂಶಗಳು ಮನುಷ್ಯನ ದೇಹ ಸೇರಿದ್ರೆ ಆರೋಗ್ಯ ಕ್ಷೀಣಿಸುತ್ತಾ ಹೋಗುತ್ತೆ. ಹೀಗಾಗಿ ಇನ್ನೊಂದು ವಾರದಲ್ಲಿ ಪಾನಿಪುರಿಗೆ ಹಾಕುವ ಸಾಸ್ ಮತ್ತು ಮಿಠಾ ಬ್ಯಾನ್ ಮಾಡಲು ನಿರ್ಧರಿಸಲಾಗಿದ್ದು ಅಧಿಕೃತ ಘೋಷಣೆಯಷ್ಟೇ ಬಾಕಿ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.